Hi everyone, welcome to the KCET NEET JEE classes. In that, today we are going to discuss about the another chapter in the chemistry, that is some basic concepts of chemistry. From this chapter also you will get one or two questions for KCET NEET as well as JEE, and also this chapter includes important concepts related to chemistry which are helpful for further study of other concepts that you will deal in the chemistry. So before going to the problems, we will see certain concepts that we have learned in this chapter. So first thing that you have learned is matter. So as you all know, matter is anything which has mass and occupies space. ಮ್ಯಾಟರ್ ಅಂತ ಹೇಳಿದ್ರೆ ಏನ್ರಿ, ಯಾವುದೇ ಒಂದು ಆಬ್ಜೆಕ್ಟ್ ಮಾಸ್ ಮತ್ತು ಸ್ಪೇಸ್ ಅನ್ನ ಅಕ್ಯುಪೈ ಮಾಡ್ತಿತ್ತು ಅಂತ ಹೇಳಿದ್ರೆ ಅದಕ್ಕೆ ಮ್ಯಾಟರ್ ಅಂತ ಹೇಳ್ತೀವಿ. ಅಂಡ್ ಎವ್ರಿಥಿಂಗ್ ಅರೌಂಡ್ ಅಸ್, ಫಾರ್ ಎಕ್ಸಾಂಪಲ್ ಬುಕ್, ಪೆನ್, ಪೆನ್ಸಿಲ್, ವಾಟರ್, ಏರ್, ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ಕಂಪೋಸ್ಡ್ ಆಫ್ ಮ್ಯಾಟರ್. ನಮ್ಮ ಸುತ್ತಲೂ ಮುತ್ತಲು ಇರುವಂಥ ಎಲ್ಲ ಸಬ್ಸ್ಟೆನ್ಸಸ್, ಎಲ್ಲ ಆಬ್ಜೆಕ್ಟ್ಸ್ನು ಏನಾಗಿ ಆ್ಯಕ್ಟ್ ಆಗ್ತಾವ್ರಿ, ಮ್ಯಾಟರ್ ಆಗಿ ಆ್ಯಕ್ಟ್ ಆಗ್ತಾವೆ. ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆರ್ ಬುಕ್, ಪೆನ್, ಪೆನ್ಸಿಲ್, ವಾಟರ್ ಎಕ್ಸೆಟ್ರಾ. ಎಲ್ಲದ್ರೊಳಗೂ ಏನಿರುತ್ತೆ, ಮ್ಯಾಟರ್ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ದಿ ಮ್ಯಾಟರ್ ಹ್ಯಾಸ್ 3 different physical states. Those are solids, liquids and gas that you already know. ಮ್ಯಾಟರನ್ನು 3 physical states ಆಗಿ ಕ್ಲಾಸಿಫೈ ಮಾಡ್ತೀವಿ. ಯಾವ್ಯಾವು? ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸ್. ಸೊ ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸ್? ದಟ್ ಯು ಶುಡ್ ನೋ. ಸೊ ಇನ್ ಕೇಸ್ ಆಫ್ ಸಾಲಿಡ್ಸ್, solids have definite volume and definite shape, and the particles in solids are held very close to each other in an orderly fashion, and there is not much freedom of movement. ಪಾರ್ಟಿಕಲ್ಸ್ ಕ್ಲೋಸ್ ಆಗಿ ಅರೇಂಜ್ ಆಗಿರ್ತಾವ್ರಿ, ಮತ್ತು ಮೂಮೆಂಟ್ ಆಗ್ತಿರೋದಿಲ್ಲ ಪಾರ್ಟಿಕಲ್ಸ್, ಬಿಕಾಸ್ ದೇ ಆರ್ ಕ್ಲೋಸ್ಲಿ ಹೆಲ್ಡ್ ಆ್ಯಂಡ್ ಹೆನ್ಸ್ ಫ್ರೀಡಮ್ ಇರೋದಿಲ್ಲ ಮೂಮೆಂಟ್ ಆಗಲಿಕ್ಕೆ. And the next one is liquid, and the liquids have definite volume but not the definite shape. Liquids ಒಳಗ ಡೆಫಿನೆಟ್ ವಾಲ್ಯೂಮ್ ಇರುತ್ತೆ ಬಟ್ ಡೆಫಿನೆಟ್ ಶೇಪ್ ಇರೋದಿಲ್ಲ. and the particles are close to each other but they can move around. ಪಾರ್ಟಿಕಲ್ಸ್ ಇಲ್ಲೂ ಏನಿರ್ತಾವ್ರಿ, ಕ್ಲೋಸ್ ಇರ್ತಾವೆ, ಬಟ್ ಪೂರ್ತಿ ಕ್ಲೋಸ್ ಇರೋದಿಲ್ಲ. ಅವು ಏನಾಗ್ತಿರ್ತಾವೆ, ಮೂವ್ ಆಗ್ತಿರ್ತಾವೆ. ಓಕೆ, ಸೊ ಇಟ್ ಮೀನ್ಸ್ ದೇ ಆರ್ ಲೂಸ್ಲಿ ಅರೇಂಜ್ಡ್. ಲೂಸ್ ಆಗಿ ಏನಾಗಿರ್ತಾವೆ, ಅರೇಂಜ್ಮೆಂಟ್ ಆಗಿರ್ತಾವೆ. ಆ್ಯಂಡ್ ದಿ ಅನದರ್ ಸ್ಟೇಟ್ ಈಸ್ ಗ್ಯಾಸ್. ಗ್ಯಾಸಸ್ ಹ್ಯಾವ್ ನೈದರ್ ಡೆಫಿನೆಟ್ ವಾಲ್ಯೂಮ್ ಆರ್ ಡೆಫಿನೆಟ್ ಶೇಪ್. ಗ್ಯಾಸಸ್ಸಿಗೆ ಡೆಫಿನೆಟ್ ವಾಲ್ಯೂಮು ಇರೋದಿಲ್ಲ, ಡೆಫಿನೆಟ್ ಶೇಪ್ನು ಇರೋದಿಲ್ಲ. ಆ್ಯಂಡ್ ದಿ ಪಾರ್ಟಿಕಲ್ಸ್ ಆರ್ ಫಾರ್ apart as compared to those present in solid or liquid state, and their movement is easy and fast. ಇಲ್ಲೇ ಪಾರ್ಟಿಕಲ್ಸ್ ಬಹಳಷ್ಟು ದೂರ ದೂರ ಆಗಿ ಪ್ರೆಸೆಂಟ್ ಇರ್ತಾವೆ ಸಾಲಿಡ್ಸ್ ಮತ್ತು ಲಿಕ್ವಿಡ್ಸಿಗೆ ಕಂಪೇರ್ ಮಾಡಿದಾಗ. ಆ್ಯಂಡ್ ಮೂಮೆಂಟನ್ನು ಏನಿರುತ್ತೆ ಪಾರ್ಟಿಕಲ್ಸ್ದು, ಈಸಿಯಾಗಿ ಮೂವ್ ಆಗ್ತಿರ್ತಾವೆ ಮತ್ತು ಫಾಸ್ಟ್ ಆಗಿ ಮೂವ್ ಆಗ್ತಿರ್ತಾವೆ. ಸೊ ದೀಸ್ ಆರ್ ಸರ್ಟನ್ ಪ್ರಾಪರ್ಟೀಸ್ ಆಫ್ solids, liquids and gases. Then next is properties of matter. Matter the properties ಏನು? There are mainly 2 different types of properties shown by matter. One is physical properties. So physical properties ಅಂತ ಹೇಳಿದ್ರೆ properties which can be measured or observed without changing the identity or the composition of the substance.
ಫಿಸಿಕಲ್ ಪ್ರಾಪರ್ಟೀಸ್, ಭೌತಿಕ ಲಕ್ಷಣಗಳು ಅಂತ ಹೇಳ್ತೀವಿ. ಈ ಪ್ರಾಪರ್ಟೀಸನ್ನು ನಾವು ಏನು ಮಾಡಬಹುದು, ಮೇಜರ್ ಮಾಡಬಹುದು ಅಥವಾ ಅಬ್ಸರ್ವ್ ಮಾಡಬಹುದು, ನೋಡಬಹುದು, ವಿದೌಟ್ ಚೇಂಜಿಂಗ್ ದಿ ಐಡೆಂಟಿಟಿ ಆರ್ ದಿ ಕಂಪೋಸಿಷನ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಆ ಸಬ್ಸ್ಟೆನ್ಸದ ಕಂಪೋಸಿಷನ್ ಅಥವಾ ಐಡೆಂಟಿಟಿ ಚೇಂಜ್ ಮಾಡಲಾರ್ದೆ ನಾವು ಅದನ್ನು ಮೇಜರ್ ಮತ್ತು ನೋಡಬಹುದು. ಎಕ್ಸಾಂಪಲ್ಸ್: ಕಲರ್, ಓಡರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ ಎಕ್ಸೆಟ್ರಾ. ನೀವು ಕಲರನ್ನು ಅಬ್ಸರ್ವ್ ಮಾಡಬಹುದು, ಓಡರ್ ಮೀನ್ಸ್ ಸ್ಮೆಲ್, ಅದನ್ನು ಸೆನ್ಸ್ ಮಾಡಬಹುದು, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ ಇವೆಲ್ಲ ಮೇಜರ್ ಮಾಡಬಹುದು ರೀ. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಫಿಸಿಕಲ್ ಪ್ರಾಪರ್ಟೀಸ್. And another type of property of matter is chemical properties. So these require a chemical change to occur. ಈ ಪ್ರಾಪರ್ಟೀಸ್ ಯಾವಾಗ ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಕೆಮಿಕಲ್ ಚೇಂಜಸ್ ಆಗಿದ್ದು ಅಂತ ಹೇಳಿದ್ರೆ ನೀವು ಅವಾಗ ಪ್ರಾಪರ್ಟೀಸಿಗೆ ಏನು ಹೇಳ್ತೀವಿ, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಆ್ಯಂಡ್ ಹಿಯರ್ ದಿ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ characteristic reactions of different substances. These include acidity, basicity, combustibility, etc. ಈ ಕೆಮಿಕಲ್ ಪ್ರಾಪರ್ಟೀಸಿಗೆ ಎಕ್ಸಾಂಪಲ್ ಯಾವ್ಯಾವು ಅಂತ ಹೇಳಿದ್ರೆ ಬೇಸಿಸಿಟಿ ಇರ್ಬೋದು, ಅಸಿಡಿಟಿ ಇರ್ಬೋದು, ಕಂಬಸ್ಟಿಬಿಲಿಟಿ ಇರ್ಬೋದು, ಎಕ್ಸೆಟ್ರಾ. ಅಂದರೆ ಅಲ್ಲಿ ಏನು ಇನ್ಕ್ಲೂಡ್ ಆಗಿರಬೇಕು, ಕೆಮಿಕಲ್ ರಿಯಾಕ್ಷನ್ಸ್ ಇನ್ಕ್ಲೂಡ್ ಆಗಬೇಕು. ಅವಾಗ ಅದಕ್ಕೆ ಏನು ಹೇಳ್ತೀವಿ, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ ಟೂ ಮೇನ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಆ್ಯಂಡ್ ದಿಸ್ ಮ್ಯಾಟರ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಅವರ್ ಸರೌಂಡಿಂಗ್ಸ್ ಇನ್ ದಿ ಫಾರ್ಮ್ ಆಫ್ ಮಿಕ್ಸ್ಚರ್ಸ್ ಆಸ್ ವೆಲ್ ಆಸ್ ಪ್ಯೂರ್ ಸಬ್ಸ್ಟೆನ್ಸಸ್. ನಾವು ನಮ್ಮ ಸುತ್ತಮುತ್ತಲು ಮ್ಯಾಟರನ್ನು ಎರಡು ಫಾರ್ಮ್ ಒಳಗೆ ನೋಡ್ತೀವಿ. ಒಂದು ಮಿಕ್ಸ್ಚರ್ ಫಾರ್ಮ್ ಒಳಗಾದರೂ ಇರುತ್ತೆ ಮ್ಯಾಟರ್, ಅಥವಾ ಇನ್ನೊಂದೇನಿರುತ್ತೆ ರೀ, ಪ್ಯೂರ್ ಸಬ್ಸ್ಟೆನ್ಸಸ್ ಫಾರ್ಮ್ ಒಳಗಾದರೂ ಇರುತ್ತೆ. ಸೊ ಅಗೇನ್ ದಿಸ್ ಮಿಕ್ಸ್ಚರ್ ಈಸ್ ಕ್ಲಾಸಿಫೈಡ್ ಇನ್ ಟು ಹೋಮೋಜಿನಿಯಸ್ ಮಿಕ್ಸ್ಚರ್ ಆ್ಯಂಡ್ heterogeneous mixture, and pure substances are classified into elements and compounds ಅಂತ ಹೇಳ್ತೀವಿ. So what does mixture means? Mixture, it is nothing but the combination of two or more elements or compounds which are not chemically combined together and may also be present in any proportion. ಮಿಕ್ಸ್ಚರ್ ಅಂತ ಹೇಳಬೇಕಾಗಿತ್ತು ಅಂದ್ರೆ ಅಲ್ಲೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಅಥವಾ ಕಂಪೌಂಡ್ಸ್ ಕೂಡಿರಬೇಕು, ಮತ್ತು ಅವು ಯಾವುದೇ ಪ್ರಪೋರ್ಷನ್ ಒಳಗೂ ಮಿಕ್ಸ್ ಆಗಿರ್ಬೋದು. ಅಂಥ ಕಾಂಬಿನೇಷನ್ಗೆ ನಾವೇನು ಹೇಳ್ತೀವಿ, ಮಿಕ್ಸ್ಚರ್ ಅಂತ ಹೇಳ್ತೀವಿ. ಆ್ಯಂಡ್ ಎಕ್ಸಾಂಪಲ್ಸ್ ಆಫ್ ಮಿಕ್ಸ್ಚರ್ಸ್ ಆರ್ ಮಿಲ್ಕ್, ಸೀ ವಾಟರ್, ಪೆಟ್ರೋಲ್, ಲೈಮ್ ವಾಟರ್, ಪೇಂಟ್ ಗ್ಲಾಸ್, ಸಿಮೆಂಟ್, ವುಡ್ ಎಕ್ಸೆಟ್ರಾ. ನಮ್ಮ ಸುತ್ತಮುತ್ತಲ ಆಲ್ಮೋಸ್ಟ್ ನಾವು ಎಂಥ ಸಬ್ಸ್ಟೆನ್ಸಸ್ಸನ್ನು ನೋಡ್ತೀವಿ, ಮಿಕ್ಸ್ಚರ್ಸ್ ಫಾರ್ಮ್ ಒಳಗಿರುವಂಥ ಸಬ್ಸ್ಟೆನ್ಸಸ್ಸನ್ನು ನೋಡ್ತೀವಿ. ಆ್ಯಂಡ್ ಅಗೇನ್ ಆಸ್ ವಿ ನೋ there are two types of mixtures. One is homogeneous mixture. So homogeneous mixture means it is a mixture where the uniform composition throughout the mixture is observed and there are no visible boundaries of separation between constituents. Homogeneous mixture ಅಂತ ಹೇಳಿದ್ರೆ ಅಲ್ಲಿ ಕಂಪೋಸಿಷನ್ ಏನಾಗಿರಬೇಕು, ಯೂನಿಫಾರ್ಮ್ ಇರಬೇಕು, ಮತ್ತು ಯಾವುದೇ ಒಂದು ವಿಸಿಬಲ್ ಬೌಂಡ್ರೀಸ್ ಇರಬಾರ್ದು. ಫಾರ್ ಎಕ್ಸಾಂಪಲ್, ಮಿಕ್ಸ್ಚರ್ ಆಫ್ ಶುಗರ್ ಸೊಲ್ಯೂಷನ್ ಇನ್ ವಾಟರ್. ವಾಟರ್ ಒಳಗೆ ನಾವು ಶುಗರನ್ನು ಡಿಸಾಲ್ವ್ ಮಾಡಿದಾಗ ನಮಗೇನು ಸಿಗುತ್ತೆ ರೀ, ಶುಗರ್ ಸೊಲ್ಯೂಷನ್ ಸಿಗುತ್ತೆ. ಆ್ಯಂಡ್ ದಿ ಶುಗರ್ ವಾಟರ್ ಕಂಪೋಸಿಷನ್ ಈಸ್ ಸೇಮ್ ಥ್ರೂ ಔಟ್. ಅಲ್ಲೇ ಶುಗರ್ ವಾಟರ್ದು ಕಂಪೋಸಿಷನ್ ಏನಿರುತ್ತೆ ರೀ, ಸೇಮ್ ಇರುತ್ತೆ. ಆ್ಯಂಡ್ ಆಲ್ ಪೋರ್ಷನ್ಸ್ ಹ್ಯಾವ್ ದಿ ಸೇಮ್ ಸ್ವೀಟ್ನೆಸ್. ಮತ್ತು ಆ ಸೊಲ್ಯೂಷನ್ ಒಳಗೆ ನೀವು ಯಾವುದೇ ಪೋರ್ಷನ್ದಿಂದ ಸ್ವಲ್ಪ ಸೊಲ್ಯೂಷನ್ ತೊಗೊಂಡ್ರು ಅದು ಏನಿರುತ್ತೆ ರೀ, ಸ್ವೀಟ್ ಇರುತ್ತೆ.
ಮತ್ತು ಸ್ವೀಟ್ನೆಸ್ನು ಏನಿರುತ್ತೆ ಸೇಮ್ ಇರುತ್ತೆ. ಒಂದು ಕಡೆ ಹೆಚ್ಚು ಅಥವಾ ಒಂದು ಕಡೆ ಕಡಿಮೆ ಸ್ವೀಟ್ ಇರೋದಿಲ್ಲ. ಸೊ ಸಚ್ ಕೈಂಡ್ ಆಫ್ ಮಿಕ್ಸ್ಚರ್ ಈಸ್ ಸೆಡ್ ಟು ಬಿ ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಟೈಪ್ ಈಸ್ heterogeneous mixtures. A mixture is said to be heterogeneous if it does not have uniform composition throughout and has visible boundaries of separation between various constituents. ಈಗ ಹಿಟ್ರೋಜಿನಸ್ ಮಿಕ್ಸ್ಚರ್ ಇರಬೇಕು ಅಂತ ಹೇಳಿದ್ರೆ ಅಲ್ಲೇ ಕಂಪೋಸಿಷನ್ ಏನಿರುತ್ತೆ ರೀ ನಾನ್ ಯೂನಿಫಾರ್ಮ್ ಇರುತ್ತೆ ಆ್ಯಂಡ್ ವಿಸಿಬಲ್ ಬೌಂಡ್ರೀಸ್ ಆರ್ ಪ್ರೆಸೆಂಟ್. ಎಕ್ಸಾಂಪಲ್ ಆಯಿಲ್ ಪ್ಲಸ್ ವಾಟರ್, ಅಲ್ಲಿ ಆಯಿಲ್ ಪ್ಲಸ್ ವಾಟರ್ ತೊಗೊಂಡಾಗ ಆಯಿಲ್ ಮತ್ತು ವಾಟರ್ ಸಪ್ರೇಟ್ ಆಗಿದ್ದನ್ನು ನೋಡ್ಬೋದು ನಾವು. ಸೊ ಇಟ್ ಹ್ಯಾಸ್ ವಿಸಿಬಲ್ ಬೌಂಡ್ರಿ ಆ್ಯಂಡ್ ಸಚ್ ಟೈಪ್ ಆಫ್ ಮಿಕ್ಸ್ಚರ್ ಈಸ್ ಸೆಡ್ ಟು ಬಿ heterogeneous mixture. And the different constituents of the heterogeneous mixture can be seen even with naked eye. ನಾವು ಬರಿಗಣ್ಣಿಲೆ ಏನು ಮಾಡ್ಬೋದು, ಆ ಮಿಕ್ಸ್ಚರ್ ಒಳಗೆ ಯಾವ್ಯಾವ ಕಂಪೋನೆಂಟ್ಸ್ ಅದಾವು ಅನ್ನೋದನ್ನು ನೋಡ್ಬೋದು. ಎಕ್ಸಾಂಪಲ್ ಯಾವ್ಯಾವ ರೀ? ಐರನ್ ಫಿಲ್ಲಿಂಗ್ಸ್ ಆ್ಯಂಡ್ ಸಲ್ಫರ್ ಪೌಡರ್ ಆರ್ ಮಿಕ್ಸ್ಡ್ ಟುಗೆದರ್. ಸೊ ಐರನ್ ಫಿಲ್ಲಿಂಗ್ಸ್ ಸಲ್ಫರ್ ಪೌಡರ್ ಮಿಕ್ಸ್ಚರ್ ಏನಂತ ಹೇಳ್ತೀವಿ? ಹಿಟ್ರೋಜಿನಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಓಕೆ, ಯಾಕಂದ್ರೆ ಐರನ್ದ ಕಲರನ್ನು ನಾವು ಗ್ರೇಷ್ ಕಲರ್ ಇರುತ್ತೆ, ಅದನ್ನು ಐಡೆಂಟಿಫೈ ಮಾಡ್ಬೋದು. ಸಲ್ಫರ್ ಯೆಲ್ಲೋ ಅಪಿರಿಯನ್ಸ್ ಇರುತ್ತೆ, ಅದನ್ನು ನಾವೇನು ಮಾಡ್ಬೋದು? ಅಬ್ಸರ್ವ್ ಮಾಡ್ಬೋದು. ಅವಾಗ ಅದಕ್ಕೆ ನಾವೇನು ಹೇಳ್ತೀವಿ? ಹಿಟ್ರೋಜಿನಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ ಟೂ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಮಿಕ್ಸ್ಚರ್ಸ್. ದ ನೆಕ್ಸ್ಟ್ ಒನ್ ಪ್ಯೂರ್ ಸಬ್ಸ್ಟೆನ್ಸಸ್. ಈಗ ಮ್ಯಾಟರ್ ಮಿಕ್ಸ್ಚರ್ ಫಾರ್ಮ್ ಒಳಗೆ ಸಿಗುತ್ತೆ ಅಥವಾ ಪ್ಯೂರ್ ಸಬ್ಸ್ಟೆನ್ಸ್ ಒಳಗೂ ಸಿಗುತ್ತೆ. So pure substance, it is defined as a single substance which cannot be separated by simple physical methods. ಈ ಪ್ಯೂರ್ ಸಬ್ಸ್ಟೆನ್ಸ್ ಅನ್ನೋದು ಒಂದು ಸಿಂಗಲ್ ಸಬ್ಸ್ಟೆನ್ಸ್, ಅದನ್ನು ಫಿಸಿಕಲ್ ಮೆಥಡ್ಸ್ಲೇ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಸಪರೇಟ್ ಮಾಡೋಕ್ಕೆ ಬರೋದಿಲ್ಲ. ಫಿಸಿಕಲ್ ಮೆಥಡ್ಸ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಹ್ಯಾಂಡ್ ಪಿಕ್ಕಿಂಗ್, ಕೈಲಿ ಆರಿಸೋದಿರ್ಬೋದು, ಡಿಸ್ಟಿಲೇಷನ್, ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್, ಓಕೆ, ಸೊ sublimation, all these are some physical methods. ಬಟ್ ಆ ಫಿಸಿಕಲ್ ಮೆಥಡ್ಸ್ಲೇ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ ರೀ, ಪ್ಯೂರ್ ಸಬ್ಸ್ಟೆನ್ಸನ್ನು ಸಪರೇಟ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಆ್ಯಂಡ್ ಪ್ಯೂರ್ ಸಬ್ಸ್ಟೆನ್ಸಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ದೋಸ್ ಆರ್ ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್. ಎಲಿಮೆಂಟ್ಸ್ ಮತ್ತು ಕಂಪೌಂಡ್ಸ್ ಆಗಿ ಸಪರೇಟ್ ಮಾಡ್ತೀವಿ. ಆ್ಯಂಡ್ ಎಲಿಮೆಂಟ್ಸ್ ಅಂತ ಹೇಳಿದರೆ ಏನು ನೋಡೋಣ? ಆನ್ ಎಲಿಮೆಂಟ್ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಪಾರ್ಟಿಕಲ್ಸ್. ಎಲಿಮೆಂಟ್ ಒಳಗೆ ಓನ್ಲಿ ಒನ್ ಟೈಪ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇರ್ತವೆ. ಆ್ಯಂಡ್ ದೀಸ್ ಪಾರ್ಟಿಕಲ್ಸ್ ಮೇ ಬಿ ಅಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಆ ಪಾರ್ಟಿಕಲ್ಸ್ ಏನಾಗಿರ್ಬೋದು? ಅಟಮ್ಸ್ ಆದರೂ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆದರೂ ಆಗಿರ್ಬೋದು. ಎಕ್ಸಾಂಪಲ್ ಸೋಡಿಯಂ, ಕಾಪರ್, ಸಿಲ್ವರ್, ಹೈಡ್ರೋಜನ್, ಆಕ್ಸಿಜನ್, ಎಕ್ಸೆಟ್ರಾ. Okay, number of elements are present and all those elements consist of single type of atom. Okay, so for example sodium or copper. ಸೋಡಿಯಂ ತಗೊಂಡ್ವಿ ಅಂತ ಹೇಳಿದ್ರೆ ಆ ಸೋಡಿಯಂ ಒಳಗೆ ಬರೇ ಸೋಡಿಯಂ ಅಟಮ್ಸ್ ಇರಬೇಕು, ಅವಾಗ ಅದಕ್ಕೆ ಸೋಡಿಯಂ ಎಲಿಮೆಂಟ್ ಅಂತ ಹೇಳ್ತೀವಿ. ಕಾಪರ್ ತಗೊಂಡ್ವಿ ಅಂತ ಹೇಳಿದ್ರೆ ಕಾಪರ್ ಅಟಮ್ಸ್ ಅಷ್ಟೇ ಇರಬೇಕು, ಅವಾಗ ಕಾಪರ್ ಈಸ್ ಕನ್ಸಿಡರ್ಡ್ ಆಸ್ ಎಲಿಮೆಂಟ್ ಅಂತ ಹೇಳ್ತೀವಿ. ಓಕೆ, so two or more atoms gets combined to form a molecule, and if two similar atoms gets combined then it will form a molecule of the element ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ H2 ಅಂತ ಹೇಳಿ ಬರೆದ್ವಿ ಅಂತ ಹೇಳಿದ್ರೆ ಅವಾಗ ಅದು ಏನು ಫಾರ್ಮ್ ಮಾಡುತ್ತೆ ರೀ? ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ, ಬಿಕಾಸ್ ಟೂ ಹೈಡ್ರೋಜನ್ ಅಟಮ್ಸ್ ವಿಲ್ ಕಂಬೈನ್. and it is also considered as element because it consists of same kind of atom. So this is element. Then second type is compounds. Compounds may be defined as a pure substance containing two or more elements combined together in a fixed proportion by weight and can be decomposed into these elements by suitable chemical methods. ಈ ಕಂಪೌಂಡ್ಸ್
ಪ್ಯೂರ್ ಸಬ್ಸ್ಟೆನ್ಸಿಗೆ ಎಕ್ಸಾಂಪಲ್. ಈ ಪ್ಯೂರ್ ಸಬ್ಸ್ಟೆನ್ಸ್ ಒಳಗೆ ಏನಿರ್ತಾವ್ರಿ, 2 or more ಎಲಿಮೆಂಟ್ಸ್ ಫಿಕ್ಸ್ಡ್ ಪ್ರಪೋರ್ಷನ್ ಒಳಗೆ ಕಂಬೈನ್ ಆಗಿರ್ತಾವೆ ಬೈ ವೇಟ್. ಆ್ಯಂಡ್ ಡಿಕಂಪೋಸಿಷನ್ ಆದಾಗ ಮತ್ತೆ ಆ ಎಲಿಮೆಂಟ್ಸ್ ನಮಗೇನಾಗ್ತಾವ್ರಿ, ಸಿಗ್ತಾವೆ ಬೈ ಯೂಸಿಂಗ್ ಸುಟೇಬಲ್ ಕೆಮಿಕಲ್ ಮೆಥಡ್ಸ್. ಆ್ಯಂಡ್ ದಿ ಪ್ರಾಪರ್ಟೀಸ್ ಆಫ್ ಕಂಪೌಂಡ್ ಆರ್ ಡಿಫ್ರೆಂಟ್ ಫ್ರಮ್ ದಿ ಕನ್ಸ್ಟಿಟ್ಯೂಯಿಂಗ್ ಎಲಿಮೆಂಟ್ಸ್. ಈಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಪರೇಟ್ ಇದ್ದಾಗ ಎರಡರದ್ದು ಪ್ರಾಪರ್ಟೀಸ್ ಡಿಫ್ರೆಂಟ್ ಇರುತ್ತೆ. ಅದೇ ಎರಡು ಕಂಬೈನ್ ಆದವು ಅಂತ ಹೇಳಿದ್ರೆ H2O ಕಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ಅವಾಗ ಅದರ ಕಂಪೌಂಡದ್ದು ಪ್ರಾಪರ್ಟಿ ಏನಿರುತ್ತೆ ರೀ, ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ಓಕೆ, ಸೊ ದೀಸ್ ಆರ್ ದಿ 2 ಫಾರ್ಮ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸಸ್. ದೋಸ್ ಆರ್ ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್ ಅಂತ ಹೇಳ್ತೀರಿ. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ಸ್ ಆ್ಯಂಡ್ ಮಿಕ್ಸ್ಚರ್ಸ್. ಕಂಪೌಂಡ್ ಮತ್ತು ಮಿಕ್ಸ್ಚರ್ಸ್ ನಡುವೆ ಡಿಫ್ರೆನ್ಸ್ ಏನು? ಇನ್ ಎ ಕಂಪೌಂಡ್ 2 or more elements are combined chemically. ಕೆಮಿಕಲಿ 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಕಂಬೈನ್ ಆಗಿರ್ತವೆ. ಆ್ಯಂಡ್ ಇನ್ ಮಿಕ್ಸ್ಚರ್ 2 or more elements ಆರ್ ಸಿಂಪ್ಲಿ ಮಿಕ್ಸ್ಡ್, ನಾಟ್ ಕಂಬೈನ್ಡ್ ಕೆಮಿಕಲಿ ಅಂತ ಹೇಳ್ತೀವಿ. ಕೆಮಿಕಲಿ ಅವು ಏನಾಗಿರುತ್ತಿಲ್ಲ, ಕಂಬೈನ್ ಆಗಿರೋದಿಲ್ಲ. ಆ್ಯಂಡ್ ಇನ್ ಎ ಕಂಪೌಂಡ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ಆರ್ in the fixed ratio by mass, and this ratio cannot change. ಇಲ್ಲಿ ಫಿಕ್ಸ್ಡ್ ರೇಷಿಯೋ ಇರುತ್ತೆ, ಆ ರೇಷಿಯೋದೊಳಗೆ ಕಂಬೈನ್ ಆಗಿರ್ತಾವೆ. ಬಟ್ ಇನ್ ಮಿಕ್ಸ್ಚರ್ಸ್ ದಿ ಕನ್ಸ್ಟಿಟ್ಯೂಯೆಂಟ್ಸ್ ಆರ್ ನಾಟ್ ಪ್ರೆಸೆಂಟ್ ಇನ್ ಫಿಕ್ಸ್ಡ್ ರೇಷಿಯೋ. ಓಕೆ, ದಿ ಥರ್ಡ್ ಒನ್, ಇನ್ ಕಂಪೌಂಡ್ಸ್ ದೇ ಆರ್ ಆಲ್ವೇಸ್ ಹೋಮೋಜಿನಿಯಸ್ ಆ್ಯಂಡ್ ಹ್ಯಾವ್ ದಿ ಸೇಮ್ ಕಂಪೋಸಿಷನ್ ಥ್ರೂ ಔಟ್. ಕಂಪೌಂಡ್ಸ್ ಆಲ್ವೇಸ್ ಏನಿರ್ತಾವೆ ರೀ, ಹೋಮೋಜಿನಿಯಸ್ ಇರ್ತಾವೆ. And mixtures, they may be homogeneous or heterogeneous. In a compound, constituents cannot be separated by physical methods. Physical methods use ಮಾಡಿಕೊಂಡು constituents ಅನ್ನು separate ಮಾಡಲಿಕ್ಕೆ ಆಗುವುದಿಲ್ಲ. In mixture, the constituents can be separated by physical methods. Physical methods use ಮಾಡಿಕೊಂಡು ಮಿಕ್ಸ್ಚರ್ಸ್ ದ ಕನ್ಸ್ಟಿಟ್ಯೂಯೆಂಟ್ಸ್ ಅನ್ನು ಸಪರೇಟ್ ಮಾಡಬಹುದು. ಇನ್ ಎ ಕಂಪೌಂಡ್ ಕನ್ಸ್ಟಿಟ್ಯೂಯೆಂಟ್ಸ್ ಲೂಸ್ ದೇರ್ ಐಡೆಂಟಿಟೀಸ್. ದಟ್ ಈಸ್, ಕಂಪೌಂಡ್ ಡಸ್ ನಾಟ್ ಶೋ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್. ಆ ಕನ್ಸ್ಟಿಟ್ಯೂಯೆಂಟ್ಸ್ ಏನು ಮಾಡ್ತಾವು, ತಮ್ಮ ಐಡೆಂಟಿಟಿನ ಲಾಸ್ ಮಾಡ್ಕೊತಾವೆ. ಅಂದ್ರೆ ಅದ್ರ ಪ್ರಾಪರ್ಟೀಸ್ ಏನಾಗಿರ್ತಾವ್ರಿ, ಕಂಪ್ಲೀಟ್ ಡಿಫ್ರೆಂಟ್ ಇರ್ತಾವೆ. ಬಟ್ ಇನ್ ಎ ಮಿಕ್ಸ್ಚರ್ constituents do not lose their identities, and mixture shows the characteristic of all the constituents. Mixture ಒಳಗೆ constituents ಏನು ಪ್ರಾಪರ್ಟೀಸ್ ಇರ್ತಾವಲ್ಲ, ಅವ ಪ್ರಾಪರ್ಟೀಸ್ ಮಿಕ್ಸ್ಚರ್ ಒಳಗೂ ಪ್ರೆಸೆಂಟ್ ಇರ್ತಾವೆ. ಓಕೆ, ಬಟ್ ಇನ್ ಕಂಪೌಂಡ್ ದೇ ಆರ್ ಡಿಫ್ರೆಂಟ್. ಸೊ ದೀಸ್ ಆರ್ ದಿ ಸರ್ಟನ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ಕಂಪೌಂಡ್ಸ್ ಆ್ಯಂಡ್ ಮಿಕ್ಸ್ಚರ್ಸ್. Next, how to measure the properties of the matter. Properties ನಾವು ಹೇಳ್ತೀವಿ, density and temperature, all those things. To measure those properties, we will use certain units, and basically we will use 7 fundamental quantities, and their units are said to be fundamental units. ನಾವು ಪ್ರಾಪರ್ಟೀಸನ್ನು ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ಮಾಸ್, ಲೆಂತ್, ಟೈಮ್, ಆ ಕ್ವಾಂಟಿಟೀಸನ್ನು ತೊಗೊತೀವಿ. ಆ ಕ್ವಾಂಟಿಟೀಸಿಗೆ ನಾವೇನು ಹೇಳ್ತೀವಿ ರೀ, ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಯೂನಿಟ್ಸ್ ಆರ್ ಸೇಡ್ ಟು ಬಿ ಫಂಡಾಮೆಂಟಲ್ ಯೂನಿಟ್ಸ್. ಆ ಮಾಸ್, ಲೆಂತ್, ಟೈಮ್ ಅದನ್ನು ಯೂನಿಟ್ ಒಳಗೆ ಎಕ್ಸ್ಪ್ರೆಸ್ ಮಾಡಿದಾಗ ಆ ಯೂನಿಟ್ಸಿಗೆ ಫಂಡಾಮೆಂಟಲ್ ಯೂನಿಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಆರ್ 7 ಬೇಸಿಕ್ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಫಾರ್ ದಿ ಕ್ವಾಂಟಿಟೀಸ್. ದೋಸ್ ಆರ್ ಲೆಂತ್, ಮಾಸ್, ಟೈಮ್, ಟೆಂಪ್ರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, electric current, and luminous intensity. These are the 7 basic fundamental quantities as well as units.
and their units are measured in SI system. This system of measurement is the most common system employed throughout the world. SI system ಏನು ಮಾಡ್ತೀವಿ ನಾವು ಯೂನಿಟ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಹಿಯರ್ ಇಸ್ ದಿ ಲಿಸ್ಟ್ ಆಫ್ 7 basic physical quantities and the symbols used for those quantities and the name of the SI unit and symbol for SI unit. ಇಲ್ಲೇ 7 ಏನು ಕೊಟ್ಟೈತ್ರಿ, ಫಿಸಿಕಲ್ ಕ್ವಾಂಟಿಟೀಸ್ ಕೊಟ್ಟಿದ್ದೀವಿ, ಸಿಂಬಾಲ್ಸ್ನು ಕೊಟ್ಟಿವಿ, and SI unit of those quantities and symbols for those SI unit. All these things are given. For length, SI unit is meter. For mass, SI unit is kilogram. For time, it is second. For electric current, it is ampere. For thermodynamic temperature, it is Kelvin. And for amount of substance, it is mole. And for luminous intensity, it is candela. So these are the 7 SI units for these 7 physical quantities. So remember all these units. Next, we will discuss some of the properties that we have studied. So one is mass. Mass of a substance is the amount of matter present in it. ಮಾಸ್ ಅಂತ ಹೇಳಿದ್ರೆ ಏನು ಹೇಳ್ತೀವಿ, ಅಮೌಂಟ್ ಆಫ್ ಮ್ಯಾಟರ್, ಒಂದು ಆಬ್ಜೆಕ್ಟ್ ಒಳಗೆ ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇರುತ್ತಲ್ಲ ಅದಕ್ಕೆ ಮಾಸ್ ಅಂತ ಹೇಳ್ತೀವಿ. ಆ್ಯಂಡ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಕಾನ್ಸ್ಟಂಟ್. ಆ ಮಾಸ್ ಯಾವುದೇ ಪ್ಲೇಸಿಗೆ ಹೋಗ್ರಿ ಅದು ಏನಿರುತ್ತೆ ರೀ, ಕಾನ್ಸ್ಟಂಟ್ ಇರುತ್ತೆ. ಆ್ಯಂಡ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಅಕ್ಯುರೇಟ್ಲಿ ಇನ್ ದಿ ಲ್ಯಾಬ್ರೋಟರಿ ಬೈ ಯೂಸಿಂಗ್ ಆ್ಯನ್ ಅನಾಲಿಟಿಕಲ್ ಬ್ಯಾಲೆನ್ಸ್. ಆ್ಯಂಡ್ SI ಯೂನಿಟ್ ಆಫ್ ಮಾಸ್ ಈಸ್ ಕಿಲೋಗ್ರಾಮ್. ಯಾವುದೇ ಒಂದು ಸಬ್ಸ್ಟೆನ್ಸದ್ದು ಮಾಸನ್ನು ಅನಾಲಿಟಿಕಲ್ ಬ್ಯಾಲೆನ್ಸ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಮಾಸದ್ದು SI ಯೂನಿಟ್ ಏನ್ರಿ, ಕಿಲೋಗ್ರಾಮ್ ಅಂತ ಹೇಳ್ತೀವಿ. ಆ್ಯಂಡ್ ಅನದರ್ ಒನ್ ಈಸ್ ವೇಟ್. ವೇಟ್, ಇಟ್ ಈಸ್ ದಿ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಆನ್ ಆಬ್ಜೆಕ್ಟ್. ಆ್ಯಂಡ್ ವೇಟ್ ಆಫ್ ಸಬ್ಸ್ಟೆನ್ಸ್ ವಿಲ್ ವೇರಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಡ್ಯೂ ಟು ಚೇಂಜ್ ಇನ್ ಗ್ರಾವಿಟಿ. ಸೊ ವೇಟ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಆಬ್ಜೆಕ್ಟ್ ಮೇಲೆ ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತ ಆ ಫೋರ್ಸಿಗೆ ವೇಟ್ ಅಂತ ಹೇಳ್ತೀವಿ. ಈ ವೇಟ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಏನು ಹಾಕ್ಕೊಂತ ಹೋಗುತ್ತೆ ರೀ, ಚೇಂಜ್ ಹಾಕ್ಕೊಂತ ಹೋಗುತ್ತೆ. ಬಿಕಾಸ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ಸೋ ಡಿಫ್ರೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಆ್ಯಂಡ್ ಹೆನ್ಸ್ ವೇಟ್ ಈಸ್ ನಾಟ್ ಕಾನ್ಸ್ಟಂಟ್ ಬಟ್ ಮಾಸ್ ಈಸ್ ಕಾನ್ಸ್ಟಂಟ್. ಅನದರ್ ಕ್ವಾಂಟಿಟಿ ಈಸ್ ವಾಲ್ಯೂಮ್. The volume means the space occupied by matter, and it has the units of length cube. In SI units, volume is expressed in meter cube or cubic meter, and the popular unit of measuring volume in liquids is liter, but it is not the SI unit. Popular ಆಗಿ ನಾವು ಲೀಟರ್ ಅಂತ ಹೇಳಿ ಯೂಸ್ ಮಾಡ್ತೀವಿ, ಬಟ್ SI ಯೂನಿಟ್ ಏನ್ರಿ, ವಾಲ್ಯೂಮ್ ಅದ ಕ್ಯೂಬಿಕ್ ಮೀಟರ್. So 1 liter is equal to 1000 ml or 1000 cm cube ಅಂತ ಹೇಳ್ತೀವಿ. And it is equal to 1 dm cube, deci cubic meter ಅಂತ ಹೇಳ್ತೀವಿ. So remember this conversion. ಈ ಕನ್ವರ್ಷನ್ನ ನೆನಪಿಟ್ಟುಕೊಳ್ಳಿ. Then another quantity is temperature. There are 3 scales in which temperatures can be measured, and these are known as Celsius scale, Fahrenheit scale and Kelvin scale. 3 different scales ಒಳಗೆ ಟೆಂಪರೇಚರ್ ಅನ್ನ ಮೆಜರ್ ಮಾಡ್ತೀವಿ. The degree Celsius and degree Fahrenheit, they are related by the formula 9/5 degree Celsius plus 32 ಅಂತ ಹೇಳ್ತೀವಿ. ಸೊ ಡಿಗ್ರಿ ಸೆಲ್ಸಿಯಸ್ ಟು ಫ್ಯಾರನ್ಹೀಟ್ ಕನ್ವರ್ಟ್ ಮಾಡಬೇಕಾಗಿತ್ತು ಅಥವಾ ಫ್ಯಾರನ್ಹೀಟ್ ಟು ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಆ್ಯಂಡ್ ಕೆಲ್ವಿನ್ ಆ್ಯಂಡ್ ಡಿಗ್ರಿ ಸೆಲ್ಸಿಯಸ್ ಅದರ ರಿಲೇಷನ್ನ ಈ ರೀತಿ ಕೊಡ್ತೀವಿ. ಕೆಲ್ವಿನ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15. ಸೊ ಕನ್ವರ್ಷನ್ ಮಾಡಬೇಕಾದ್ರೆ ಈ ಫಾರ್ಮುಲಾಸ್ ಭಾಳ ಯೂಸ್ ಆಗ್ತಾವು, ನೆನಪಿಟ್ಟುವರಿ.
The next one is density. Density of a substance is its amount of mass per unit volume ಅಂತ ಹೇಳ್ತೀವಿ. And SI unit of this density is kg per cubic meter. So remember this property of the matter. So these are all certain physical quantities and their units. Okay. Next, we will go to the scientific notation. Since we know that the number of particles which are present in the matter is very large, and hence we represent those numbers in the form of n into 10 raised to n. ಈ ಫಾರ್ಮ್ ಒಳಗೆ ಏನು ಮಾಡ್ತೀವಿ, ಬರಿತೀವಿ ಯಾವುದೋ ಒಂದು ನಂಬರನ್ನು. And n is an exponent having positive or negative values, and n can vary between 1 to 10 ಅಂತ ಹೇಳ್ತೀವಿ. ಎಕ್ಸಾಂಪಲ್ 232.508 ಇದನ್ನು ಯಾವ ರೀತಿ ಬರಿಬೋದ್ರಿ, 2.32508 ಇಂಟು 10 raised to 2. ಈ ರೀತಿ ಬರೆದ್ರೆ ಅದಕ್ಕೆ ಏನು ಹೇಳ್ತೀವಿ, ಸೈಂಟಿಫಿಕ್ ನೊಟೇಷನ್ ಅಂತ ಹೇಳ್ತೀವಿ. ಅದೇ ರೀತಿ 0.00016 it can be written as 1.6 into 10 raised to minus 4. Just till decimal points ಅನ್ನ ಏನು ಮಾಡಬೇಕು, ಶಿಫ್ಟ್ ಮಾಡಬೇಕು. ಎಷ್ಟು ಪಾಯಿಂಟ್ ಶಿಫ್ಟ್ ಮಾಡ್ತೀರಿ ಅಷ್ಟಿಲ್ಲೇನು -4 + 4 ಬರುತ್ತೆ. And here in this only we should remember the terms precision and accuracy. ಇಲ್ಲೇ ಬರಿಬೇಕಾದ್ರೆ ಮತ್ತೇನು ನೆನಪಿಟ್ಕೋಬೇಕು, ಪ್ರಿಸಿಷನ್ ಮತ್ತು ಅಕ್ಯುರಸಿ ಟರ್ಮ್ ಅನ್ನು ನೆನಪಿಟ್ಕೋಬೇಕು. ಪ್ರಿಸಿಷನ್ ರೆಫರ್ಸ್ ಟು ದಿ ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಜರ್ಮೆಂಟ್ಸ್ ಫಾರ್ ದಿ ಸೇಮ್ ಕ್ವಾಂಟಿಟಿ. ಯಾವುದೋ ಒಂದು ಮೆಜರ್ಮೆಂಟ್ ಮಾಡಿದಾಗ ಎಷ್ಟು ಕ್ಲೋಸ್ ಆಗಿ ಥೆರಾಟಿಕಲ್ ವ್ಯಾಲ್ಯೂಗೆ ನಮ್ದು ವ್ಯಾಲ್ಯೂ ಬಂದದ ಅದನ್ನು ಪ್ರಿಸಿಷನ್ ಅಂತ ಹೇಳ್ತೀವಿ. ಆ್ಯಂಡ್ ಅಕ್ಯುರೇಸಿ ಮೀನ್ಸ್ ಇಟ್ ಈಸ್ ದಿ ಅಗ್ರಿಮೆಂಟ್ ಆಫ್ ಎ ಪರ್ಟಿಕ್ಯುಲರ್ ವ್ಯಾಲ್ಯೂ ಟು ದಿ ಟ್ರೂ ವ್ಯಾಲ್ಯೂ ಆಫ್ ದಿ ರಿಸಲ್ಟ್. ಈಗ ಟ್ರೂ ವ್ಯಾಲ್ಯೂ ಅಂದರೆ ಎಷ್ಟು ಬರಬೇಕಾಗಿತ್ತಲ್ಲ ಅಷ್ಟೇ ಬಂದಿತ್ತು ಅಂತ ಹೇಳಿದ್ರೆ ಅವಾಗ ನಾವು ಅದಕ್ಕೆ ಏನು ಹೇಳ್ತೀವಿ, ಅಕ್ಯುರೇಸಿ ಅಂತ ಹೇಳ್ತೀವಿ. ಆ ಟ್ರೂ ವ್ಯಾಲ್ಯೂಗೆ ಕ್ಲೋಸ್ ಇತ್ತು ಅಂತ ಹೇಳಿದ್ರೆ ಪ್ರಿಸಿಷನ್ ಅಂತ ಹೇಳ್ತೀವಿ, ಎಕ್ಸಾಕ್ಟ್ ಅದ ಇತ್ತು ಅಂತ ಹೇಳಿದ್ರೆ ಅಕ್ಯುರೇಸಿ ಅಂತ ಹೇಳ್ತೀವಿ. ಆ್ಯಂಡ್ ವೈಲ್ ರೈಟಿಂಗ್ ದೀಸ್ ಪ್ರಿಸಿಷನ್ ಆ್ಯಂಡ್ ಅಕ್ಯುರೇಸಿ ವಿ ವಿಲ್ ಯೂಸ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸಿಗ್ನಿಫಿಕೆಂಟ್ ಫಿಗರ್ಸ್ ಯೂಸ್ ಮಾಡ್ತೀವಿ. ದಿ ರಿಲಯಬಿಲಿಟಿ ಆಫ್ ಎ ಮೆಜರ್ಮೆಂಟ್ is indicated by the number of digits used to represent it. And to express it more accurately, we express it with digits that are known with certainty. ಯಾವುದೋ ಒಂದು ಡಿಜಿಟನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಕ್ಯುರೇಟ್ ಆಗಿ ಅಂತ ಹೇಳಿದ್ರೆ ಆ ಡಿಜಿಟ್ಸ್ ಎಲ್ಲ ಏನಿರಬೇಕು, ಸರ್ಟನ್ ಆಗಿರಬೇಕು, ಅಂದರೆ ವೇರಿಯೇಷನ್ ಆಗ್ತಿರಬಾರ್ದು. ಆ್ಯಂಡ್ ದೀಸ್ ಆರ್ ಕಾಲ್ಡ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಆ ಏನು ಡಿಜಿಟ್ಸ್ ವೇರಿಯೇಷನ್ ಆಗ್ತಿರೋದಿಲ್ಲಲ್ಲ ಅವಕ್ಕೆ ನಾವೇನು ಹೇಳ್ತೀವಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೇ ಕಂಟೈನ್ ಆಲ್ ದಿ ಸರ್ಟನ್ ಡಿಜಿಟ್ಸ್ ಪ್ಲಸ್ 1 ಡೌಟ್ಫುಲ್ ಡಿಜಿಟ್ ಇನ್ ಎ ನಂಬರ್. ಎಲ್ಲ ಡಿಜಿಟ್ಸ್ ಏನಿರ್ತಾವೆ, ನೋನ್ ಇರ್ತಾವೆ, ಓಕೆ, ಸರ್ಟನ್ ಅಂದ್ರೆ ಫಿಕ್ಸ್ಡ್ ಇರ್ತಾವೆ. ಅದ್ರ ಲಾಸ್ಟಿಗೆ 1 ಡಿಜಿಟ್ ಏನಿರುತ್ತೆ ರೀ, ಅನ್ಡೌಟ್ಫುಲ್ ಅಂದ್ರೆ ಅದ್ರ ವ್ಯಾಲ್ಯೂ ಏನಾಗ್ತಿರುತ್ತೆ, ಚೇಂಜ್ ಆಗ್ತಿರುತ್ತೆ. ಓಕೆ, ಅಂಥ ಒಂದು ನಂಬರಿಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಹಿಯರ್ certain rules are there to determine the number of significant figures. ಆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಾದ್ರೆ ಒಂದಿಷ್ಟು ರೂಲ್ಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೋಸ್ ರೂಲ್ಸ್. ದಿ ಫಸ್ಟ್ ಒನ್ ಈಸ್ ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಫಾರ್ ಎಕ್ಸಾಂಪಲ್ 6.9 ಹ್ಯಾಸ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್ while 2.16 has 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಎಲ್ಲ ನಾನ್ ಝೀರೋ ಡಿಜಿಟ್ಸ್ ಏನಿರ್ತಾವ್ರಿ, ಸಿಗ್ನಿಫಿಕೆಂಟ್ ಇರ್ತಾವು ಅಂತ ಹೇಳ್ದಂಗೆ. ದೆನ್ ಎ ಝೀರೋ ಬಿಕಮ್ಸ್ ಸಿಗ್ನಿಫಿಕೆಂಟ್ ಇನ್ ಕೇಸ್ ಇಟ್ ಕಮ್ಸ್ ಇನ್ ಬಿಟ್ವೀನ್ ನಾನ್ ಝೀರೋ ನಂಬರ್ಸ್. ಝೀರೋ ಯಾವಾಗ ಸಿಗ್ನಿಫಿಕೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಎರಡು ನಾನ್ ಝೀರೋ ಅಂದರೆ 2, 3 ಎರಡು ಇವು ಏನು ನಾನ್ ಝೀರೋ ಡಿಜಿಟ್ಸ್. ಈ ಎರಡು ನಾನ್ ಝೀರೋ ಡಿಜಿಟ್ಸ್ ನಡುವೆ ಝೀರೋಸ್ ಬಂದಾಗ ಅವಾಗ ಅದಕ್ಕೆ ಏನಂತ ಹೇಳ್ತೀವಿ, ಸಿಗ್ನಿಫಿಕೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಟೋಟಲಿ ಹಿಯರ್ ದೆರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ 4.02 ಹ್ಯಾಸ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಆ್ಯಂಡ್ ಥರ್ಡ್ ಒನ್ ಈಸ್
zeros at the beginning of a number are not significant. For example, 0.002. ಸಪೋಸ್ ಆ ಝೀರೋಸ್ ಮದ್ದ ಬರೆದು ಬಿಟ್ಟಿದ್ವಿ ಅಂತ ಹೇಳಿದ್ರೆ ನಾನ್ ಝೀರೋ ಡಿಜಿಟ್ಕಿನ ಮುಂಚೆ, ಅವಾಗ ಅವು ಸಿಗ್ನಿಫಿಕೆಂಟ್ ಆಗಿ ಕನ್ಸಿಡರ್ ಆಗೋದಿಲ್ಲ. ಈಗ ಇಲ್ಲಿ ನೋಡ್ರಿ 0.00 ಆದ್ಮೇಲೆ 2 ಬರ್ತೀವಿ, ನಾನ್ ಝೀರೋ ಡಿಜಿಟ್ ಅಂತ ಹೇಳ್ತೀವಿ. ಸೊ ಇಲ್ಲೇ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 1. ಯಾಕಂದ್ರೆ ಈ ಡಿಜಿಟ್ಕಿನ ಮುಂಚೆ ಇರುವಂಥ ಝೀರೋಸನ್ನು ಕನ್ಸಿಡರ್ ಮಾಡೋದಿಲ್ಲ. ಆ್ಯಂಡ್ 0.0045 ಹ್ಯಾಸ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀರಿ. ಓಕೆ, ದೆನ್ ಅನದರ್ ರೂಲ್ ಈಸ್ all zeros placed to the right of a number are significant. ರೈಟ್ ಸೈಡ್ ಏನು ಝೀರೋಸ್ ಬರ್ದಿರ್ತಿರಲ್ಲ ಅವಕ್ಕೆ ಏನಂತ ಹೇಳ್ತೀವಿ? ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 16.0 ಡೆಸಿಮಲ್ ಪಾಯಿಂಟ್ ಇಟ್ಟು 0 ಬರೆದ್ರಿ ಅಂತ ಹೇಳಿದ್ರೆ ಸಿಗ್ನಿಫಿಕೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಟೋಟಲಿ 3 significant digits are there in 16.0. While in 16.00 ಎಷ್ಟಿರ್ತಾವ್ರಿ? 4 significant figures. Zeros at the end of number without decimal point are ambiguous. Suppose ಆ ನಂಬರ್ ಎಂಡ್ ಆದಮೇಲೆ ವಿದೌಟ್ ಡೆಸಿಮಲ್ ಪಾಯಿಂಟ್ ಇದ್ದು ಅಂತ ಹೇಳಿದ್ರೆ ಅವಾಗ ಅವಕ್ಕೆ ಏನಂತ ಹೇಳೋದಿಲ್ಲ? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ರಿಮೆಂಬರ್ ದ್ಯಾಟ್. ದೆನ್ ಇನ್ ಎಕ್ಸ್ಪೋನೆನ್ಷಿಯಲ್ ನೊಟೇಷನ್, ಸಪೋಸ್ ನಾವು ಸೈಂಟಿಫಿಕ್ ನೊಟೇಷನ್ ಒಳಗೆ ಬರೆದ್ವಿ ಅಂತ ಹೇಳಿದ್ರೆ ಅವಾಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರ್ತಾವು? ಹೆಂಗೆ ಹೇಳಬೇಕು? ಈಗ 0.0045 ಇದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದ್ರಿ? 4.5 into 10⁻⁻⁴. ಸೊ ಇಲ್ಲೇ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರ್ತಾವೆ? ಸಿಗ್ನಿಫಿಕೆಂಟ್ ಫಿಗರ್ಸ್ ಇಸ್ 2, 4 and 5. ಸೊ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಈ 10⁻² ಏನೋ ಇರಲಿ ಅದನ್ನು ಏನು ಮಾಡಬೇಕು? ಬಿಟ್ಬಿಡ್ಬೇಕು. ಆ್ಯಂಡ್ ಇನ್ ಅವಗಾಡ್ರೋಸ್ ನಂಬರ್ ದಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 4. ಯಾಕೆ? ಇಲ್ಲಿ 6.023 4 ಡಿಜಿಟ್ಸ್ ಅದಾವೆ. ಇಲ್ಲಿ ಮುಂದೆ 10⁻² ಎಷ್ಟಾದರೂ ಇರಲಿ ಅದು ಇನ್ಸಿಗ್ನಿಫಿಕೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ದೆನ್ ಅನದರ್ ರೂಲ್ ಈಸ್ ದಿ ಡೆಸಿಮಲ್ ಪಾಯಿಂಟ್ ಡಸ್ ನಾಟ್ ಕೌಂಟ್ ಟುವರ್ಡ್ಸ್ ದಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಡೆಸಿಮಲ್ ಪಾಯಿಂಟ್ ಏನಾಗೋದಿಲ್ಲ ರೀ? ಕೌಂಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಂಬರ್ ಆಫ್ 345,601 ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು? 6 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ಬೋದು. ಬಟ್ ಇದನ್ನು ನಾವು ಡಿಫ್ರೆಂಟ್ ವೇಸ್ ಒಳಗೆ ಬರಿಬೋದಲ್ಲ. 345.601 ಆರ್ 0.345601 ಆರ್ 3.45601 ಎಲ್ಲಾದರೂ ಡೆಸಿಮಲ್ ಪಾಯಿಂಟನ್ನು ಕೊಡ್ಬೋದು. ಆ್ಯಂಡ್ ಆಲ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಎಷ್ಟಲೇ ಬರೋದನ್ನು ಏನಂತ ಹೇಳ್ತೀವಿ? 6 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಡೆಸಿಮಲ್ ಪಾಯಿಂಟ್ ಎಲ್ಲಾದರೂ ಇರಲಿ, ಆದ್ರೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಿರ್ತಾವೆ? 6 ಇರ್ತಾವೆ. ಓಕೆ, ಸೊ ದಿಸ್ ಈಸ್ ದಿ ಅನದರ್ ರೂಲ್ ಆ್ಯಂಡ್ ದೀಸ್ ಆರ್ ಸಮ್ ರೂಲ್ಸ್ ಟು ಡಿಟರ್ಮೈನ್ ದಿ significant figures. Okay, remember all these rules. Next, atoms and molecules. As you know, the smallest particle of an element which may or may not have independent existence is called an atom, and the smallest particle of a substance which has independent existence is called molecule. ಅಂದ್ರೆ ನೇಚರ್ ಒಳಗೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇರುವಂಥ ಗ್ರೂಪ್ ಆಫ್ ಅಟಮಿಗೆ ನಾವೇನು ಹೇಳ್ತೀವಿ? ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಆ್ಯಂಡ್ ಮಾಲಿಕ್ಯೂಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಹೋಮೋ ಅಟಮಿಕ್ ಆ್ಯಂಡ್ ಹಿಟ್ರೋ ಅಟಮಿಕ್. ಹೋಮೋ ಅಟಮಿಕ್ ಅಂತ ಹೇಳಿದ್ರೆ ಏನ್ರಿ? ಹೋಮೋ ಅಟಮಿಕ್ ಮೀನ್ಸ್ ದೇ ಆರ್ ಮೇಡ್ ಅಪ್ ಆಫ್ ಅಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್. ಆ್ಯಂಡ್ ಹಿಟ್ರೋ ಅಟಮಿಕ್ ಅಂತ ಹೇಳಿದ್ರೆ ದೇ ಮೇಡ್ ಅಪ್ ಆಫ್ ಅಟಮ್ಸ್ ಆಫ್ ದಿ ಡಿಫ್ರೆಂಟ್ ಎಲಿಮೆಂಟ್ಸ್. ಬೇರೆ ಬೇರೆ ಎಲಿಮೆಂಟ್ಸ್ ಕೂಡಿ ಮಾಲಿಕ್ಯೂಲ್ ಆಗಿತ್ತು ಅಂದ್ರೆ ಹಿಟ್ರೋ ಅಟಮಿಕ್ ಅಂತ ಹೇಳ್ತೀವಿ. ಸೇಮ್ ಅಟಮ್ಸ್ ಕೂಡಿ ಮಾಲಿಕ್ಯೂಲ್ ಆಗಿತ್ತು ಅಂದ್ರೆ ಹೋಮೋ ಅಟಮಿಕ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ atomicity is also different. Atomicity means number of atoms present in a molecule. Okay,
ಮೊನೋಅಟಮಿಕ್ ಅಂತ ಹೇಳಿದ್ರೆ ಅಟೋಮಿಸಿಟಿ ಏನಿರ್ತ್ರಿ 1 ಇರುತ್ತೆ. ಡೈಅಟಮಿಕ್ ಅಂತ ಹೇಳಿದ್ರೆ ಅಟೋಮಿಸಿಟಿ 2 ಇರುತ್ತೆ. ಟ್ರೈ ಅಂತ ಹೇಳಿದ್ರೆ ಅಟೋಮಿಸಿಟಿ 3. ಪಾಲಿ ಅಂತ ಹೇಳಿದ್ರೆ ಹೆಚ್ಚಿರ್ತಾವೆ 4, 5, 6. Okay, that is indicated by atomicity. So remember that term. Next, atomic mass unit. Atomic mass unit is defined as mass exactly equal to 1/12 the mass of an 1 carbon 12 atom, and 1 atomic mass unit is equal to 1.66056 into 10 raised to minus 24 ಗ್ರಾಮ್ ಅಂತ ಹೇಳ್ತೀವಿ. ಈಗ ಅಟೋಮಿಕ್ ಮಾಸ್ ಯೂನಿಟ್ ಅಂತ ಹೇಳಿದ್ರೆ ಯಾವುದೇ ಒಂದು ಅಟಮದ ಮಾಸ್ ಓಕೆ ಎಕ್ಸಾಕ್ಟ್ಲಿ ಎಷ್ಟಿರುತ್ತೆ ರೀ 1/12 ಆಫ್ 1 ಕಾರ್ಬನ್ 12 ಅಟಮ್. ಈಗ ಕಾರ್ಬನ್ 12ದ ಮಾಸನ್ನು ನಾವು 12 ಪೀಸಸ್ ಆಗಿ ಡಿವೈಡ್ ಮಾಡಿದಾಗ ಆ 12th ಒಳಗೆ ಒಂದು ಪೀಸದ ಮಾಸಿಗೆ ನಾವೇನಂತ ಹೇಳ್ತೀವಿ 1 ಅಟೋಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತೀವಿ. ಆ್ಯಂಡ್ 1 ಅಟೋಮಿಕ್ ಮಾಸ್ ಯೂನಿಟ್ದ ವ್ಯಾಲ್ಯೂ ಎಷ್ಟಿರುತ್ತೆ ರೀ 1.66056 into 10 raised to minus 24, and it is nearly equal to the mass of proton. ಒಂದು ಪ್ರೋಟಾನದ ಮಾಸಿಗೆ ಏನಿರುತ್ತೆ ಈಕ್ವಲ್ ಇರುತ್ತೆ. ಆ್ಯಂಡ್ ಅಟೋಮಿಕ್ ಮಾಸ್ ಯೂನಿಟ್ that is AMU has been replaced by U, which is known as unified mass. ಮೊದಲಿಗೆ AMU ಅಂತ ಹೇಳಿ ಬರಿತಿದ್ವಿ, ಈಗ ಜಸ್ಟ್ ಏನಂತ ಬರಿತೀವಿ ರೀ U ಅಂತ ಹೇಳಿ ಬರಿತೀವಿ. that means unified mass. Next, atomic mass. Atomic mass of an element is defined as the average relative mass of an atom of an element as compared to mass of an atom of carbon 12 taken as 12. So this can be calculated as atomic mass is equal to mass of an atom divided by 1/12 of mass of carbon atom. That is carbon 12. It is the isotope of carbon ಅಂತ ಹೇಳ್ತೀವಿ. So this is how we determine the atomic mass of an element. Next, gram atomic mass. So the quantity of an element whose mass in grams is numerically equal to its atomic mass. In simple terms, atomic mass of an element expressed in grams is the gram atomic mass or gram atom. For example, the atomic mass of oxygen is equal to 16 AMU. Therefore, gram atomic mass of oxygen is equal to 16 gram. ಈಗ ನಾವು AMU ಅಥವಾ U ಅಂತ ಹೇಳಿ ಬರೆಯೋ ಬಿಟ್ಟು ಆ ಪ್ಲೇಸಿಗೆ ಗ್ರಾಮ್ ಅಂತ ಹೇಳಿ ಬರೆದ್ವಿ ಅಂತ ಹೇಳಿದ್ರೆ ಅವಾಗ ಅದಕ್ಕೆ ಏನು ಹೇಳ್ತೀವಿ ರೀ ಗ್ರಾಮ್ ಅಟೋಮಿಕ್ ಮಾಸ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ಸ್ಟೆಡ್ ಆಫ್ AMU we will write the gram, then it is said to be gram atomic mass. And molecular mass. So molecular mass of a substance is defined as the average relative mass of its molecule as compared to the mass of an atom of carbon 12 taken as 12. So it is expressed as to how many times the molecule of a substance is heavier than 1/12 of the mass of an atom of carbon. Molecular mass ಏನು indicate ಮಾಡುತ್ತೆ how many times the mass of atom is greater than the mass of 1/12 of carbon 12. If for example molecular mass of carbon dioxide 44 ಅಂತ ಹೇಳ್ತೀವಿ, ಅದರ ಅರ್ಥ the carbon dioxide molecule is 44 times heavier than 1/12 mass of an atom of carbon ಅಂತ ಹೇಳ್ತೀವಿ. So it indicates only how many times that is heavier, that given atom is heavier as compared to 1/12 mass of an atom of carbon ಅಂತ ಹೇಳ್ತೀವಿ. So therefore the molecular mass of CO2 is 44. Suppose if molecular mass is 24, that indicates the atom is 24 times heavier than
1/12 of the mass of an atom of carbon ಅಂತ ಹೇಳ್ತೀವಿ. So that is known as molecular mass, and it is obtained by taking the sum of atomic masses of all the atoms present in one molecule. ಈ ಮಾಲಿಕ್ಯುಲರ್ ಮಾಸನ್ನ ಹ್ಯಾಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಒಂದು ಮಾಲಿಕ್ಯೂಲ್ ಒಳಗಿರುವಂಥ ಎಲ್ಲ ಅಟಮ್ಸ್ದ ಅಟೋಮಿಕ್ ಮಾಸಸ್ಸನ್ನು ಕೂಡಿಸಿದಾಗ ನಮಗೆ ಮಾಲಿಕ್ಯುಲರ್ ಮಾಸ್ ಸಿಗುತ್ತೆ. The next one, gram molecular mass. So if we express the molecular mass in terms of grams, then it is said to be gram molecular mass. ಅಂದರೆ ಇಲ್ಲಿ AMU ಬಿಟ್ಟು ಗ್ರಾಮ್ ಅಂತ ಹೇಳಿ ಬರೀದ್ವಿ ಅಂತ ಹೇಳಿದ್ರೆ ಅವಾಗ ಅದಕ್ಕೆ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತೀವಿ. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್ ಈಸ್ 32 AMU. ಬಟ್ ಇಫ್ ವಿ ರೈಟ್ 32 ಗ್ರಾಮ್, then it is said to be gram molecular mass of oxygen ಅಂತ ಹೇಳ್ತೀರಿ. Next one is formula mass. So formula mass, it is also the sum of atomic masses of the elements present in one formula unit of a compound, and it is used for the ionic compounds. Molecular mass hang calculate ಮಾಡ್ತೀವಲ್ಲ, in the same manner we will also calculate the formula mass, but it is applied for ionic compounds. Here we will use formula instead of writing molecular, because the elements or components are present in ions form. Hence we will take the formula of the compound to find the mass of that compound. So hence it is said to be formula mass instead of molecular mass. Then another concept is mole concept. So mole concept, here mole is defined as the amount of a substance which contains the same number of chemical units as there are atoms in exactly 12 gram of pure carbon 12. 12 gram of pure carbon 12 ಒಳಗೆ ಎಷ್ಟು ಅಟಮ್ಸ್ ಇರ್ತಾವಲ್ಲ ಅಷ್ಟ ಅಟಮ್ ಆ ಒಂದು ಮೋಲ್ ಆಫ್ ಸಬ್ಸ್ಟೆನ್ಸ್ ಒಳಗೂ ಇರುತ್ತೆ. ಎ ಮೋಲ್ ರೀಪ್ರೆಸೆಂಟ್ ದಿ ಕಲೆಕ್ಷನ್ ಆಫ್ 6.022 into 10⁻23 ಕೆಮಿಕಲ್ ಯೂನಿಟ್ಸ್. ಒಂದು ಮೋಲ್ ಏನು ರಿಪ್ರೆಸೆಂಟ್ ಮಾಡುತ್ತಾ? ಕಲೆಕ್ಷನ್ ಆಫ್ ದಿಸ್ ಮಚ್ ನಂಬರ್ ಆಫ್ ಅಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ನಂಬರ್ ಈಸ್ ಸೆಡ್ ಟು ಬಿ ಅವಗಾಡ್ರೋಸ್ ನಂಬರ್. ಈ ನಂಬರಿಗೆ, ದಟ್ ಈಸ್ 6.022 into 10⁻23, this number is said to be Avogadro's number. And the mass of 1 mole of a substance in grams is called its molar mass. 1 mole of substance grams ಒಳಗೆ ಎಷ್ಟು ಮಾಸ್ ಹೊಂದೈತಿ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿದ್ರ ಅವಾಗ ಅದಕ್ಕೆ ನಾವೇನಂತ ಹೇಳ್ತೀವಿ? ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಓಕೆ, ಸೊ ರಿಮೆಂಬರ್ ದ್ಯಾಟ್ ಟರ್ಮ್. The next is molar volume. Molar volume means it is the volume occupied by 1 mole of any substance. ಯಾವುದೇ ಒಂದು ಮೋಲ್ ಆಫ್ ಸಬ್ಸ್ಟೆನ್ಸ್ ತಗೊಂಡ್ರಿ ಅಂತ ಹೇಳಿದ್ರೆ ಆ 1 ಮೋಲ್ ಆಫ್ ಸಬ್ಸ್ಟೆನ್ಸ್ ಎಷ್ಟು ವಾಲ್ಯೂಮ್ ಅನ್ನ ಅಕ್ಯುಪೈ ಮಾಡುತ್ತಲ್ಲ ಅದಕ್ಕೆ ನಾವು ಮೋಲಾರ್ ವಾಲ್ಯೂಮ್ ಅಂತ ಹೇಳ್ತೀವಿ. ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ Vm. 1 mole of all gaseous substances at 273 Kelvin and 1 atmospheric pressure occupies volume equal to 22.4 liter or 22,400 ml. ಈಗ ಯಾವುದೇ 1 ಮೋಲ್ ಆಫ್ ಸಬ್ಸ್ಟೆನ್ಸ್ ನೀವು 273 ಕೆಲ್ವಿನ್ ಟೆಂಪರೇಚರ್ ಮತ್ತು 1 ಅಟ್ಮಾಸ್ಫಿಯರ್ ಪ್ರೆಷರ್ ಇಟ್ರಿ ಅಂತ ಹೇಳಿದ್ರೆ ಅದು ಎಷ್ಟು ವಾಲ್ಯೂಮ್ ಅನ್ನು ಆಕ್ಯುಪೈ ಮಾಡುತ್ತೀರಿ? 22.4 ಲೀಟರ್ ಅಥವಾ 22,400 ml ಅಷ್ಟು ವಾಲ್ಯೂಮ್ ಆಕ್ಯುಪೈ ಮಾಡುತ್ತಾ. ಆ್ಯಂಡ್ ದಿ ಯೂನಿಟ್ ಆಫ್ ಮೋಲಾರ್ ವಾಲ್ಯೂಮ್ ಈಸ್ ಲೀಟರ್ ಪರ್ ಮೋಲ್ ಆರ್ ಮಿಲಿ ಲೀಟರ್ ಪರ್ ಮೋಲ್ ಅಂತ ಹೇಳ್ತೀವಿ. ಸೊ ರಿಮೆಂಬರ್ ದ್ಯಾಟ್. ನೆಕ್ಸ್ಟ್ ಒನ್ ಈಸ್ ಎಂಪಿರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ
So an empirical formula represents the simplest whole number ratio of various atoms present in a compound. ಒಂದು ಕಂಪೌಂಡ್ ಒಳಗಿರುವಂಥ ಅಟಮ್ಸ್ದ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋನ ಎಕ್ಸ್ಪ್ರೆಸ್ ಮಾಡುತ್ತೆ. ಎಕ್ಸಾಂಪಲ್ CH ಇಸ್ ದಿ ಎಂಪಿರಿಕಲ್ ಫಾರ್ಮುಲಾ ಆಫ್ ಬೆಂಜಿನ್. ಬೆಂಜಿನ್ ಒಳಗೆ ಒಂದು ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ ಅಟಮ್ಸ್ ಇರ್ತಾವೆ? ಒಂದು ಹೈಡ್ರೋಜನ್ ಅಟಮ್ ಇರುತ್ತೆ. ಆಕ್ಚುಲಿ ದಿ ಫಾರ್ಮುಲಾ ಆಫ್ ಬೆಂಜಿನ್ ಈಸ್ C6H6. ಅದರದ್ದು ರೇಷಿಯೋ ತಗೊಂಡ್ರಿ ಅಂತ ಹೇಳಿದ್ರೆ 6 1s 6 1s they will get cancel out. Simplest whole number ratio will become CH, and this is said to be empirical formula. And the molecular formula shows the exact number of different types of atoms present in a molecule of compound. ಈ ಮಾಲಿಕ್ಯುಲರ್ ಫಾರ್ಮುಲಾ ಏನು ರಿಪ್ರೆಸೆಂಟ್ ಮಾಡುತ್ತಾ? ಆ್ಯಕ್ಚುಲಿ ಎಕ್ಸಾಕ್ಟ್ ಆಗಿ ಎಷ್ಟು ಅಟಮ್ಸ್ ಅದಾವು ಆ ಮಾಲಿಕ್ಯೂಲ್ ಒಳಗೆ ಅದನ್ನು ರಿಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅಗೇನ್ ಟೇಕ್ ದಿ ಬೆಂಜಿನ್. ಎಂಪಿರಿಕಲ್ ಫಾರ್ಮುಲಾ C ಮತ್ತು H, ಬಟ್ ಎಷ್ಟು ಕಾರ್ಬನ್ ಮತ್ತು ಎಷ್ಟು ಹೈಡ್ರೋಜನ್ ಅಟಮ್ಸ್ ಇರ್ತಾವೆ? ಆ್ಯಕ್ಚುಲ್ ಆಗಿ ಬೆಂಜಿನ್ ಒಳಗೆ 6 ಕಾರ್ಬನ್ ಆ್ಯಂಡ್ 6 ಹೈಡ್ರೋಜನ್ ಅಟಮ್ ಇರ್ತಾವೆ. ಓಕೆ, ಆ್ಯಂಡ್ ದಿಸ್ ಇಸ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಸಿನ್. And we have also solved the problems on empirical formula and molecular formula. So just go through those problems to know these empirical and molecular formula. Next, relationship between empirical and molecular formula. Empirical ಮತ್ತು molecular formula ನ ಯಾವ ರೀತಿ ರಿಲೇಟ್ ಮಾಡಬಹುದು? Here ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗೆ ರಿಲೇಟ್ ಮಾಡ್ತೀವಿ? N ಇಂಟು ಎಂಪಿರಿಕಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಈಗ ನಮಗೆ ಎಂಪಿರಿಕಲ್ ಫಾರ್ಮುಲಾ ಇತ್ತು ಅಂತ ಹೇಳಿದ್ರೆ ಅವಾಗ ಮಾಲಿಕ್ಯುಲರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ಬೋದು. ಅಥವಾ ಹೆಂಗೆ ಮಾಡ್ತೀವಿ ರೀ? N ಈಸ್ ಈಕ್ವಲ್ ಟು ಎನ್ನ ಹೆಂಗೆ ಕಂಡುಹಿಡಬೇಕು? ಇಲ್ಲಿ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಮಾಲಿಕ್ಯುಲರ್ ಮಾಸ್ ಮತ್ತು ಎಂಪಿರಿಕಲ್ ಫಾರ್ಮುಲಾ ಏನು ಬಂದಿರುತ್ತಲ್ಲ ಅದರ ಮಾಸ್ ಎರಡು ರೇಷಿಯೋ ತೊಗೊಂಡಾಗ N ಸಿಗುತ್ತೆ. ಆ N ಇಂಟು ಎಂಪಿರಿಕಲ್ ಫಾರ್ಮುಲಾ ಮಾಡಿದ್ರಿ ಅಂತ ಹೇಳಿದ್ರೆ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ಕಂಪೌಂಡ್ ಈಸ್ ಒಬ್ಟೈನ್ಡ್ ಅಂತ ಹೇಳ್ತೀರಿ. ಆ್ಯಂಡ್ ಅನದರ್ ಟರ್ಮ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್. ಸೊ ಲಿಮಿಟಿಂಗ್ ರಿಯೇಜೆಂಟ್ ಈಸ್ ದಿ ರಿಯಾಕ್ಟಂಟ್ which gets consumed first or limits the amount of product formed is known as limiting reagent. ಯಾವುದೇ ಒಂದು ರಿಯಾಕ್ಷನ್ ನಡಿಬೇಕಾದ್ರೆ ಎರಡು ರಿಯಾಕ್ಟೆಂಟ್ಸ್ ತೊಗೊಂಡಿರ್ತೀರಿ ಅಂತ ಹೇಳ್ತೀರಿ. ಸೊ ಒಂದು ರಿಯಾಕ್ಟೆಂಟ್ ಕಡಿಮೆ ಇರುತ್ತೆ, ಇನ್ನೊಂದು ರಿಯಾಕ್ಟೆಂಟ್ ಹೆಚ್ಚಿರುತ್ತೆ. ಅದರೊಳಗೆ ಎರಡರೊಳಗೆ ಯಾವುದಾದ್ರೂ ಒಂದು ರಿಯಾಕ್ಟೆಂಟ್ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿಬಿಡ್ತು, ಮುಗಿದು ಬಿಡ್ತು ಅಂತ ಹೇಳಿದ್ರೆ ಅಲ್ಲೇ ಪ್ರಾಡಕ್ಟ್ ಫಾರ್ಮ್ ಆಗೋದು ಏನಾಗುತ್ತೆ ರೀ? ಸ್ಟಾಪ್ ಆಗುತ್ತೆ. ಅಂದರೆ ರಿಯಾಕ್ಷನ್ ಸ್ಟಾಪ್ ಆಗಿಬಿಡುತ್ತೆ. ಯಾವ್ದು ರಿಯಾಕ್ಟೆಂಟ್ ಫಸ್ಟ್ ಕನ್ಸ್ಯೂಮ್ ಆಗಿಬಿಡುತ್ತಲ್ಲ ಆ ಪ್ರಾಡಕ್ಟ್ ಫಾರ್ಮ್ ಮಾಡೋದನ್ನು ಸ್ಟಾಪ್ ಮಾಡಿಬಿಡುತ್ತೆ. ಅವಾಗ ಆ ರಿಯಾಕ್ಟೆಂಟಿಗೆ ನಾವೇನು ಹೇಳ್ತೀವಿ? ಲಿಮಿಟಿಂಗ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ರಿಮೆಂಬರ್ ದಿಸ್ ಲಿಮಿಟಿಂಗ್ ರಿಯೇಜೆಂಟ್. ದೆನ್ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್. So concentration of solution can be expressed in different ways. ಹೌದಾ? ಯಾವುದೇ ಒಂದು ಸೊಲ್ಯೂಷನ್ ಒಳಗೆ ರಿಯಾಕ್ಷನ್ ನಡೀತಿದ್ದು ಅಂತ ಹೇಳಿದ್ರೆ ಫಸ್ಟ್ ಆ ರಿಯಾಕ್ಷನ್ ನಡೀಕಿನ ಮುಂಚೆ ಆ ಸೊಲ್ಯೂಷನದ್ದು ಕಾನ್ಸಂಟ್ರೇಷನ್ನ ಗೊತ್ತು ಮಾಡ್ಕೋಬೇಕು. ಆ್ಯಂಡ್ ದ್ಯಾಟ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಡಿಫ್ರೆಂಟ್ ವೇಸ್. ಒನ್ ಈಸ್ ಮಾಸ್ ಪರ್ಸೆಂಟ್. ಇಟ್ ಈಸ್ ದಿ ಮಾಸ್ ಆಫ್ ದಿ ಸೊಲ್ಯೂಟ್ ಇನ್ ಗ್ರಾಮ್ಸ್ per 100 grams of the solution ಅಂತ ಹೇಳ್ತೀವಿ. and it is calculated by using the formula mass of the solute divided by mass of the solution into 100. For example, a 5% solution of sodium chloride means 5 gram of NaCl is present in 100 gram of the solution. ಈಗ 5% ಸೊಲ್ಯೂಷನ್ ಅಂತ ಹೇಳಿದ್ವಿ ಅಂತ ಹೇಳಿದ್ರು, ಕಾನ್ಸಂಟ್ರೇಷನ್ 5% ಅದ ಅಂತ ಹೇಳಿದ್ವಿ. ಅದರ ಅರ್ಥ ಏನ್ರಿ? 5 ಗ್ರಾಮ್ NaCl 100 ಗ್ರಾಮ್ ಸೊಲ್ಯೂಷನ್ ಒಳಗೆ ಪ್ರೆಸೆಂಟ್ ಅದ ಅಂತ ಹೇಳಿ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಸಿಮಿಲರ್ಲಿ ಅನದರ್
term which is used to express the concentration is volume percent. Volume percent is the number of units of volume of the solute per 100 units of the volume of the solution. This can be calculated as volume of the solute to the volume of the solution into 100. And here if 5% solution means ಈಗ 5% solution by volume ಅಂತ ಹೇಳಿ ಕೊಟ್ವಿ ಅಂತ ಹೇಳಿದ್ರೆ 5 ml of solute is present in 100 ml of solution ಅಂತ ಹೇಳ್ತೀವಿ if they have given volume. Okay, here example is given. A 5% V by V volume by volume solution of ethyl alcohol contains 5 cm cube, that is 5 ml of alcohol in 100 ml of solution. ಹೌದಾ, ಈ ರೀತಿ ವಾಲ್ಯೂಮ್ ಪರ್ಸೆಂಟ್ ಅನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಅಂಡ್ ಅದರ್ ಟರ್ಮ್ಸ್ ಆರ್ ಮೊಲಾರಿಟಿ. ಸೊ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್ is defined as the number of moles of solute dissolved per liter of the solution, and it is denoted by the symbol capital M. Molarity ಅಂತ ಹೇಳಿದ್ರೇನ್ರಿ, number of moles of solute dissolved in 1 liter of the solution. 1 liter ಒಳಗ ಎಷ್ಟು ನಂಬರ್ ಆಫ್ ಮೋಲ್ಸ್ ಅನ್ನ ಡಿಸಾಲ್ವ್ ಮಾಡ್ತೀವಿ ಅದಕ್ಕೆ ಮೊಲಾರಿಟಿ ಅಂತ ಹೇಳ್ತೀವಿ. ಅಂಡ್ ಮೊಲಾರಿಟಿ ಕ್ಯಾನ್ ಚೇಂಜ್ ವಿತ್ ದಿ ಚೇಂಜ್ ಇನ್ ಟೆಂಪ್ರೇಚರ್. ಮೊಲಾರಿಟಿದು ಏನು ವ್ಯಾಲ್ಯೂ ಮೆಜರ್ಮೆಂಟ್ ಮಾಡಿರ್ತೀವಲ್ಲ, ಸಪೋಸ್ ಅದು ಟೆಂಪ್ರೇಚರ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಅವಾಗ ಮೊಲಾರಿಟಿದು ವ್ಯಾಲ್ಯೂನು ಏನಾಗುತ್ತೆ ರೀ, ಚೇಂಜ್ ಆಗುತ್ತೆ. ಬಿಕಾಸ್ ಮೊಲಾರಿಟಿ ಈಸ್ ಡಿಪೆಂಡೆಂಟ್ ಆನ್ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್. ಇಲ್ಲೇ ಲೀಟರ್ ಅಂತ ಹೇಳಿ ಯೂಸ್ ಮಾಡ್ತೀವಿ, ಅದರತ್ತ ವಾಲ್ಯೂಮ್ ಇಂಡಿಕೇಟ್ ಮಾಡುತ್ತೆ. ಸೊ ಆಸ್ ವಾಲ್ಯೂಮ್ changes, molarity of the solution will also changes, and volume is directly proportional to temperature. So hence molarity is temperature dependent anta ಹೇಳ್ತೀವಿ. The another formula which is used to calculate the volume of a definite solution required to prepare the solution of other molarity by using the formula m1 v1 is equal to m2 v2. ಈಗ ನಾವು ಒಂದು ಸೊಲ್ಯೂಷನ್ದ ಮೊಲಾರಿಟಿ ಗೊತ್ತಿರುತ್ತೆ, ಇನ್ನೊಂದು ಸೊಲ್ಯೂಷನ್ದ ಮೊಲಾರಿಟಿ ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು ಅಥವಾ ಪ್ರಿಪೇರ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ರೀ, m1 v1 ಈಕ್ವಲ್ ಟು m2 v2. ಹಿಯರ್ m1 ಈಸ್ ಇನಿಷಿಯಲ್ ಮೊಲಾರಿಟಿ ಆ್ಯಂಡ್ m2 ಈಸ್ ಮೊಲಾರಿಟಿ ಆಫ್ ದಿ ನ್ಯೂ ಸೊಲ್ಯೂಷನ್. ಈಗ ಇನಿಷಿಯಲ್ ಒಂದು ಸೊಲ್ಯೂಷನ್ದ ಮೊಲಾರಿಟಿ ಇರುತ್ತೆ, ಈಗ ಸೆಕೆಂಡ್ ಅದರದ್ದು ಮೊಲಾರಿಟಿ ಚೇಂಜ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರ, ಓಕೆ, 1 ಮೊಲಾರಿಟಿ ಇದ್ದಿದ್ದು 2 ಮೊಲಾರಿಟಿ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ m1 ಅಂತ ಹೇಳಿದ್ರೆ 1 ಅಂತ ತಗೊಳ್ಳೋದು, m2 ಅಂತ ಹೇಳಿದ್ರೆ 2 ಅಂತ ಹೇಳಿ ತಗೊಳ್ಳೋದು. ಆ್ಯಂಡ್ v1 ಮೀನ್ಸ್ ಇನಿಷಿಯಲ್ ವಾಲ್ಯೂಮ್ ಆ್ಯಂಡ್ v2 ಮೀನ್ಸ್ ಫೈನಲ್ ವಾಲ್ಯೂಮ್. ಅಂದ್ರೆ ಸ್ಟಾರ್ಟಿಂಗ್ ವಾಲ್ಯೂಮ್ ಕಡಿಮೆ ಇರುತ್ತೆ, ಅವಾಗ ಮತ್ತು ವಾಲ್ಯೂಮ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ಅದರ ಮೊಲಾರಿಟಿನೂ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಏನು ಹೇಳ್ತೀವಿ, v1 ಆ್ಯಂಡ್ v2 ಅಂತ ಹೇಳಿ ತೊಗೊತೀವಿ. ಸೊ ರಿಮೆಂಬರ್ ದಿಸ್ ಫಾರ್ಮುಲಾ, ದಟ್ ಈಸ್ m1 v1 ಈಸ್ ಈಕ್ವಲ್ ಟು m2 v2, ವಿಚ್ ಈಸ್ ಯೂಸ್ಡ್ ಟು ಫೈಂಡ್ ದಿ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್. ದಿ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಈಸ್ ಮೊಲಾಲಿಟಿ. ಮೊಲಾಲಿಟಿ ಈಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ dissolved per 100 gram or 1 kg of solvent. 1 kg of solvent ಒಳಗ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ವ್ ಮಾಡಿರ್ತೀರಲ್ಲ ಅದಕ್ಕೆ ನಾವೇನು ಹೇಳ್ತೀವಿ, ಮೊಲಾಲಿಟಿ ಅಂತ ಹೇಳ್ತೀವಿ. ಆ್ಯಂಡ್ ಮೊಲಾಲಿಟಿ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಸ್ಮಾಲ್ ಎಮ್. ಮೊಲಾರಿಟಿ ಕ್ಯಾಪಿಟಲ್ ಎಮ್ಲೆ ಎಕ್ಸ್ಪ್ರೆಸ್ ಮಾಡ್ತೀರಿ, ಮೊಲಾಲಿಟಿ ಸ್ಮಾಲ್ ಎಮ್ಲೆ ಎಕ್ಸ್ಪ್ರೆಸ್ ಮಾಡ್ತೀವಿ. Okay, and this is calculated by using the formula moles of the solute divided by weight of the solvent in grams into 1000. Okay, so ಇಲ್ಲಿ ಗ್ರಾಮ್ಸ್ ಅಂತ ಹೇಳಿ ತಗೊಂಡ್ರೆ ಇಲ್ಲಿ 1000 ಬರುತ್ತೆ. ಸಪೋಸ್ ಇಲ್ಲಿ ವೇಟ್ ಆಫ್ ಸಾಲ್ವೆಂಟ್ kg ಅಂತ ಹೇಳಿ ತಗೊಂಡ್ರೆ
ಇಲ್ಲೇ 1000 ಬರುವುದಿಲ್ಲ. ಓಕೆ, ರಿಮೆಂಬರ್ ದ್ಯಾಟ್. ದೆನ್ another one is mole fraction. Mole fraction is the ratio of number of moles of one component to the total number of moles of all the components present in the solution. ಸೊ ಮೋಲ್ ಫ್ರಾಕ್ಷನ್ ಅಂತ ಹೇಳಿದ್ರೆ ಯಾವುದೋ ಒಂದು ಕಂಪೋನೆಂಟ್ ನಂಬರ್ ಆಫ್ ಮೋಲ್ಸ್ ತಗೋಬೇಕು ಆ ಸೊಲ್ಯೂಷನ್ ಒಳಗಿರುವಂಥದ್ದು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಮೀನ್ಸ್ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡರದ್ದು ಮೋಲ್ಸನ್ನು ತಗೊಂಡು ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಮಗೆ ಮೋಲ್ ಫ್ರಾಕ್ಷನ್ ಸಿಗುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ different terms which are used to express the concentration of the solution. So remember all these concepts that we have learned. Based on these concepts, we will solve the multiple choice questions.